ಮಹಾದೇವನನ್ನು ಭ್ರಮಿಸಿ ಹಕ್ಕರೆಯ ಮಕ್ಕಳಿಗಾಗಿ ಭಾವ ತುಂಬಿದ ಭಕ್ತಿಯನ್ನು ಸುರಿಸಿ ಇಡೀ ಜಗತ್ತು ಬೇಡಿ ಕಾಡುತ್ತಿದೆ ಮಕ್ಕಳು ಬೇಕೆಂದು. ಅದರಲ್ಲಿಯೂ ಗಂಡು ಮಕ್ಕಳು ಮೊದಲು ಬೇಕೆಂದು. ಹೌದು, ಬೇಕು. ಯಾಕೆ? ಮಕ್ಕಳು ಕೊಡುವ ಈ ಪರಿಯ ಒಂಟಿತನದ ಘೋರ ಶಿಕ್ಷೆಯನ್ನ ಅನುಭವಿಸುವುದಕ್ಕೆ, ಅಪಮಾನ ದಗ್ಗಿಸಿಕೆಯಲ್ಲಿ ಬಿಟ್ಟು ವಿಲನೆ ಒದ್ದಾಡಿ ಸಾಯುವುದಕ್ಕೆ, ಮುದ್ದು ಮಡದಿ ಬಂದೊಡನೆ ಹೊತ್ತು ಹೊರ ನೂರಿದರು ಸರಿಯೇ ನೀವು 100 ವರ್ಷ ಸುಖವಾಗಿ ಬಾಳಿ ಎಂದು ಹರಕೆ ಕೊಡುವುದಕ್ಕೆ, ಮೋಹ ಭಾವ ಜೀವಿಗಳೆಲ್ಲವನ್ನು ಕಳೆದು ಇಳಗೆ ಭಾರವಾಗಿ ಉಳಿದ ಈ ದರಿದ್ರ ದೇಹವನ್ನು ಎತ್ತೊಯ್ದು ಉಳಿಸಿ ತಿಳಿಸಿ ಬೆಳೆಸಿದ ನಿನ್ನ ತುತ್ತಿನ ಋಣ ಭಾರ ತೀರಿತೆಂದು ಸಾರಿ ಹೇಳಿ ಹೊತ್ತು ಮಣ್ಣಿನಲ್ಲಿ ಇಡುವುದಕ್ಕೆ ಮಕ್ಕಳು ಬೇಕು. ಎಷ್ಟಿದೆ ನೋಡು ಮಕ್ಕಳನ್ನ ಬೇಡಿ ಕಾಡುವ ಮೋಹದ ಗೂಢಾರ್ಥ. ಯಾರು ನೋಡಿದ್ದೀರಾ ಮಿಸ್ಟರ್ ದಾಸ್? ಹೇಗಿದೆ ನನ್ನ ದರಿದ್ರ ಜೀವನ? ಇಷ್ಟೊಂದು ದೊಡ್ಡದಾದ ಅರಮನೆಯಲ್ಲಿ ನಾನು ಒಂದೇ. ಯಾಕೆ? ಬರುವುದು ಒಂದೇ, ಹೋಗುವುದು ಒಂದೇ. ಬಂದು ಹೋಗುವುದರ ನಡುವೆ ಮತ್ತೊಂದು ಬೇಕೆಂದೇ, ಮಗದೊಂದು ಬೇಕೆಂದೇ. ಬೇಕೆಂದು ಎಲ್ಲವೊಂದು ನಾನು ಬೇಡಿ ಪಡೆದುಕೊಂಡೆ. ಆದರೂ ಕೊನೆಗೂ ನಾನಾದೇ ಒಂದೇ. ಯಾಕೆ? ದಟ್ ಇಸ್ ದ ಮೇನ್ ಪಾಯಿಂಟ್ ಮಿಸ್ಟರ್ ದಾಸ್. ಈ ಮನೆಯಲ್ಲಿ ಎಷ್ಟಿದ್ದರೇನು, ಜೊತೆಗೂಡಿ ಬದುಕಲು ಎಷ್ಟು ಜನರಿದ್ದರೇನು, ಕೊನೆಗೂ ನಿತ್ಯ ನೂತನ ಚಿರ ಶಾಂತಿ ನೇಕದ ಧರ್ಮರಿಗೆ ಸೇರುವುದು ನಾನೊಂದೇ. ತಾವು ತುಂಬಾ ನೊಂದುಕೊಂಡು ಬಿಟ್ಟಿದ್ರಲ್ಲ ಸಹ? ನೋ ಮಿಸ್ಟರ್ ದಾಸ್, ಖಂಡಿತವಾಗಿಯೂ ನಾನು ನೊಂದುಕೊಂಡಿಲ್ಲ. ಪ್ರಸಾದ್ ರೋಜಾ ಸೇರಿ ನನ್ನನ್ನ ನೊಂದು ಬಂದು ಸಾಯುವಂತೆ ಮಾಡಿದರು. 5 ನಿಮಿಷ ಕೂಡ ಮಗನನ್ನ ಬಿಟ್ಟಿರದ ನನಗೆ 5 ತಿಂಗಳಾದರೂ ಮಗನ ಮುಖದರ್ಶನವಿಲ್ಲವೆಂದಾಗ ಅದೆಷ್ಟು ನೊಂದಿರಬೇಕು ನನ್ನ ಮನ. ತಾವು ಒಪ್ಪಿದೆ ಸರ್, ಆದರೆ ಮದುವೆ ವಿಷಯದಲ್ಲಿ ತಾವು ಇಷ್ಟೊಂದು ಹಠ ಸಾಧಿಸಬಾರದಾಗಿತ್ತು ಸರ್. ಯಾಕೆ? ತಮಗೆ ಸರಿ ಕಂಡವರ ಜೊತೆ ಮದುವೆ ಆಗುವ ಹಕ್ಕು ಇಂದಿನ ತರುಣರಿಗೆ ಮಾತ್ರ ಇದೆ ಸರ್. ದೇರ್ ಇಸ್ ಅ ಪರ್ಸನಲ್ marriage are personal. I know Mr. Das. I know very well. Like is they her personal, love is they her personal, life is they her personal, marriage is they her personal. Almost all their heart is personal. Let it, I don't care. But I am is a father. ನಾನವನ ತಂದೆ. ಮಗನ ಮೇಲೆ ಅಧಿಕಾರ ಚಲಾಯಿಸುವ ಹಕ್ಕು ತಂದೆಗಿಲ್ಲವೇ? ಖಂಡಿತವಾಗಿದೆ ಸರ್, ಖಂಡಿತವಾಗಿದೆ. ಮತ್ತೇಕೆ ಪ್ರಸಾದ್ ನನ್ನ ಮಾತು ಮೀರಿದ? ವಯಸ್ಸು ಹರಿಯದೆ ಸರ್. ಮುಗಿಲೆತ್ತರ ಪರ್ವತವನ್ನು ಜಿಗಿದು ಮನೆಯಲ್ಲಿರುವ ಮಾಯ ಲೋಕವೆಂಬ ಕೊಡುವನೆಂಬ ಸೊಕ್ಕು ಸರ್, ಸೊಕ್ಕು. ವಯಸ್ಸು ಹರೆಯ ಸೊಕ್ಕು ಈ ಪ್ರಪಂಚದಲ್ಲಿ ಯಾರಿಗಿಲ್ಲ ಮಿಸ್ಟರ್ ದಾಸ್.
ಹಿಂದೆ ಪ್ರಸಾದನ ವಯಸ್ಸಿನಲ್ಲಿದ್ದಾಗ ನನಗೂ ಹರೆಯವೆಂಬುದೊಂದಿತ್ತು. ಈ ದೇಹ ಮಾಂಸ ಖಂಡಗಳಿಂದ ತುಂಬಿ ಮಿರನೆ ಮಿಂಚುತ್ತಿತ್ತು. ಎದೆ ಗುಡಿಯ ಗರ್ಭದಲ್ಲಿ ಸೊಕ್ಕಿನ ರಕ್ತ ಹುಕ್ಕಿ ನರನಾಡಿಗಳಲ್ಲಿ ಚರನೆ ಹರಿಯುತ್ತಿರುವಾಗ ಏಸಿ ನೆನಪಿನ ಬುದ್ಧಿಯನ್ನು ಮುತ್ತು ಬಿಚ್ಚುತ್ತಿದೆ ಈ ಸ್ವಾನ ಸ್ವಭಾವದ ಮನಸ್ಸು. ಅದ್ಯಾವ ನೆನಪಿನ ಬುದ್ಧಿ ಸಾರ್? ಮರೆಯಲಾಗದ ಹರಿಯದ ನೆನಪಿನ ಬುದ್ಧಿ ಮಿಸ್ಟರ್ ದಾಸ್. ಸರನೆ ಬಂದು ಗರ ಬಡಿದು ನಿಂದು ಮರನೆ ಮರುಗಿ ಬಂದ ದಾರಿಗೆ ತಿರುಗಿ ಸೋತು ಸೊರಗಿದ ಮರಳು ಹರಿಯದ ನೆನಪಿನ ಬುದ್ಧಿ ಮಿಸ್ಟರ್ ಅಂದು ಹರೆಯ ತುಂಬಿ ತುಳುಕುತ್ತಿತ್ತು. ಈ ದೇಹ ಮಿರನೆ ಮಿಂಚುತ್ತಿತ್ತು. ಎದೆ ಗುಡಿಯ ಗರ್ಭದಲ್ಲಿ ಸೊಕ್ಕಿನ ರಕ್ತ ಸಾಕಿತ್ತು. ನರನಾಡಿಗಳಲ್ಲಿ ಚರನೆ ಹರಿಯುತ್ತಿತ್ತು. ಆದರೀಗ ತಿರುಗುತ್ತೆ ಬುಗುರಿ ತಾನೇ ಸೋತು ಗುರುಳುವುದು ತನ್ನ ಬಲವ ತಾಂ ಕಳೆದು ನರನು ಮಂತೆಯೇ ಸುತ್ತಿ ಕೊನೆಗೆ ತೇರವನಾಸ್ತಿಯ ಧರೆಗೆ ಮಂಕುತಿಮ್ಮ ಎನ್ನುವಂತೆ ನನ್ನ ವಯಸ್ಸು ಸೊರಗಿ ಹರೆಯ ಕರಗಿ ಸೊಕ್ಕು ಮಣ್ಣು ಮಿಕ್ಕಿದೆ. ಜಾಳಿಗೆಯ ಬಲದಿಂದ ಘರನೆ ತಿರುಗಿ ಬಲ ತೀರಿದೊಡನೆ ನೆಲ ಕುರುಗುವ ತಿಮ್ಮನ ಬಗುರಿಯಂತಾಗಿದೆ ನನ್ನ. ಹೋಗ್ಲಿ ಬಿಡು ಮಿಸ್ಟರ್ ದಾಸ್, ಈಗ ಏನ್ ಮಾಡೋಣ? ಮನುಷ್ಯನನ್ನು 2 ನೋವುಗಳನ್ನು ಮರೆತು ಮಗ ಸೊಸೆ ಇಬ್ಬರನ್ನು ಮನೆಗೆ ಬರಮಾಡಿಸಿಕೊಳ್ಳೋಣ ಸಾರ್. ಅಂದ್ರೆ ನಾನು ಹೋಗಿ ಚಚೆ ನೀವೇನು ಹೋಗ್ಬೇಕಾಗಿಲ್ಲ ಸಾರ್, ನಾನೇ ಹೋಗಿ ಕರೆದುಕೊಂಡು ಬರುತ್ತೇನೆ. ತಾವು ಅಪ್ಪಣೆ ಕೊಟ್ಟರೆ ಸಾಕು. ಯಾಕೆ ನೀವ್ಯಾಕೆ ಹೋಗಬೇಕು ಮಿಸ್ಟರ್ ದಾಸ್? ನಾನು ಪ್ರಸಾದನಿಗೆ ರೋಜಳನ್ನ ಮದುವೆ ಆಗಬೇಡ ಅಂತ ಹೇಳಿದೆ ವಿನ ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳಲಿಲ್ಲ. ಅಂದಾಗ ನೀವ್ಯಾಕೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರಬೇಕು? ತಂದೆ ಬೇಕೆಂದರೆ ಮಗ, ಮಾವ, ಮನೆ ಬೇಕೆಂದರೆ ಸೊಸೆ ತಾವಾಗೇ ನಮ್ಮನ್ನ ಹುಡುಕಿಕೊಂಡು ಬರಲಿ. ಬಂದಾಗ ಬೇಕಾದ್ರೆ ಬರಮಾಡಿಕೊಳ್ಳೋಣ. ಆಯ್ತು ಸರ್, ತಮ್ಮಿಷ್ಟಂತೆ ಸ್ವಲ್ಪ ಬನ್ನಿ ಸರ್, ಊಟ ಮಾಡಿ ಸ್ವಲ್ಪ